ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ. ಈ ವ್ಲಾಗಲ್ಲಿ ಬಂದು ಶುಕ್ರವಾರದ್ದು ಶನಿವಾರದ್ದು 2 ದಿನದ್ದು ವ್ಲಾಗ್ ಶೇರ್ ಮಾಡ್ತಿದ್ದೀನಿ. ಇದು ಶುಕ್ರವಾರ ಹಬ್ಬದ ದಿನ ಅಮ್ಮನ ಹಾಗೆ ಇಲ್ಲಿಗೆ ಕರ್ಕೊಂಡ್ಬಂದಿದ್ರಿ. ಅಲ್ಲಿಗೆ ಹೋಗಿ ಅಪ್ಪಗೆ ಸಂಭ್ರಣಿ ಎಲ್ಲ ಹಾಕ್ಬಿಟ್ಟು ಮತ್ತು ಅಮ್ಮನೂ ಕರ್ಕೊಂಡ್ಬಂದಿದ್ರಲ್ವ, ಇದೆಲ್ಲ ಈ ಬ್ರೆಡ್ಶೀಟ್ಸ್ ಎಲ್ಲನೂ ನಾನು ಟಬ್ಬಲ್ಲಿ ಹಾಕಿ ಇಟ್ಟಿದ್ದೆ. ಇನ್ನು ವಾಶ್ ಮಾಡೋಣ ಫ್ರೀ ಇದ್ದವಾಗ, ಇಲ್ಲ ಜಾಸ್ತಿ ಬಿಸಿಲು ಬಂದವಾಗ ಬೆಳಗ್ಗೆನೇ ಹೋಗಿ ವಾಶ್ ಮಾಡಿಬಿಡ್ಬೇಕು. ಈ ಬ್ರೆಡ್ಶೀಟ್ಸ್ ಎಲ್ಲ ನಾವು ಬೆಳಗ್ಗೆ ಹೊತ್ತು ವಾಶ್ ಮಾಡಿದ್ರೆ ಸಂಜೆ ಒಳಗಡೆ ನೀಟಾಗಿ ಒಣಕೊಂಡ್ಬಿಡುತ್ತೆ. ಹಾಗಾಗಿ ಅಮ್ಮ ನೋಡಿಬಿಟ್ಟು ಇನ್ನು ಸರಿ ವಾಶ್ ಮಾಡಿಬಿಡೋಣ ಅಂತ ಅಂದರು. ನಾನು ಇವಾಗ ಬೇಡ, ಸಂಜೆ ಹೊತ್ತು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ಅದಕ್ಕೆ ಬೆಳಗ್ಗೆನೇ ಇತ್ತು. ಇನ್ನು ಶುಕ್ರವಾರ ಬಂದು ವಾಶ್ ಮಾಡಿಬಿಟ್ರಿ, ಸಾಯಂಕಾಲದೊಳಗಡೆ ನೀಟಾಗಿ ಒಣಕೊಂಡ್ಬಿಡುತ್ತೆ ಅಂತ ಮಾಡಿಬಿಟ್ಟು ಬಂದ್ರಿ. ಮತ್ತು ಆ ದಿನ ವ್ಲಾಗ್ ಏನು ನಾನು ಶೂಟ್ ಮಾಡೋದಕ್ಕೆ ಹೋಗಿಲ್ಲ. ಒಂದು ಸ್ವಲ್ಪ ಬೇಜಾರಿಕ್ಕಿದ್ರಿ ನಾನು ಅಮ್ಮ. ಹಾಗಾಗಿ ಇದು ಬಂದು ಶನಿವಾರ ಏನು ಮಾಡಿದೆ ನಾನು ಅಂತಂದರೆ, ನನ್ನ ಟೈಮೇ ಚೆನ್ನಾಗಿಲ್ಲ ನೋಡಿ, ರಜಾ ಇದೆ ಅಂತ ಅಂದ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ. ಕೇಳಬೇಕಿತ್ತು ನಮ್ಮ ಮನೆಯವ್ರನ್ನ, ರಜಾ ಇದೆಯಾ ಇಲ್ವಾ ಕೆಲಸಕ್ಕೆ ಅಂತ ಹೇಳಿಬಿಟ್ಟು. ಕೇಳಲೂ ಇಲ್ಲ. ಬೆಳಿಗ್ಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಟೈಮ್ ಬಂದು 7:30 ಆಗಿದೆ. ನಮ್ಮ ಮನೆಯವರು ಓಡಾಡ್ತಾ ಇದ್ರು. ಯಾರಪ್ಪ ಇದು ಈಗ ಓಡಾಡ್ತಿದ್ದಾರೆ ಅಂತ ನೋಡಿದ್ರೆ, ನಮ್ಮ ಮನೆಯವ್ರು ಯೂನಿಫಾರ್ಮ್ ಹಾಕ್ಕೊಂಡು ಆಲ್ರೆಡಿ ರೆಡಿ ಆಗಿಬಿಟ್ಟು ಓಡಾಡ್ತಾ ಇದ್ದಾರೆ. ಏನ್ರಿ ಕೆಲಸ ಇದೆಯಾ ಅಂತಂದರೆ, ಹ್ಞೂ ಇದೆ ಅಂತಂದರು. ಅವರಾದರೂ ಹೇಳ್ಬೋದಿತ್ತು ನೋಡಿ, ಅವರು ಹೇಳಲಿಲ್ಲ. ನಾನು ತಿಳ್ಕೊಂಡು ಇಲ್ಲ, ನನ್ನ ತಪ್ಪು ಇದೆ. ಇನ್ನು ಬೆಳಗ್ಗೆ ಬೇಗ ಎದ್ದು ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಬೇಗನೆ ನಾನು ಚಟ್ನಿ ಆಗುತ್ತೆ ಅಂತ ಹೇಳಿ ಪುದೀನ ಚಟ್ನಿ, ಈ ಥರ ಟೊಮೆಟೊ ಚಟ್ನಿ ಅಂದರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಇವಾಗ ನನಗೆ ಬೇಗ ಆಗೋದು ಅಂತಂದರೆ ಅದು ಒಂದೇ, ಇನ್ನು ಅದನ್ನೇ ಮಾಡಬೇಕು ಅಂತ ಹೇಳಿಬಿಟ್ಟು ಬೇಗ ಪುದೀನ ಚಟ್ನಿ ಮಾಡಿದೆ. ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡಿಕೊಂಡು ತಿನ್ನಲಿ ಅಂತ ಹೇಳಿ ಕೇಳಿದೆ ಅವ್ರನ್ನ. ಸರಿ ಆಯಿತು ಮಾಡು ಅಂತಂದರು. 22 ನಿಮಿಷನೋ 23 ನಿಮಿಷನೋ ಇತ್ತು ಅಷ್ಟೇ. ಇನ್ನು ಆ ಟೈಮಲ್ಲಿ ಚಿತ್ರಾನ್ನ ಅವೆಲ್ಲ ಮಧ್ಯಾಹ್ನದ ಹೊತ್ತು ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅಂದರೆ ಮಕ್ಳಿಗೆ ಓಕೆ, ನಮ್ಮ ಮನೆಯವರು ಅಷ್ಟೊಂದು ಇಷ್ಟಪಡಲ್ಲ. ಆದರೆ ಈ ಚಟ್ನಿ ಇದ್ರೂ ಸರಿ ಅವ್ರಿಗೆ ತಿಂದು ಅಭ್ಯಾಸನೇ ಅಂತ ಬೇಗ ಪುದೀನ ಚಟ್ನಿಗೆ ಒಂದು ಕಡೆ ರೆಡಿ ಮಾಡಿಕೊಂಡೆ. ಇನ್ನೊಂದು ಕಡೆಗೆ ವೈಟ್ ರೈಸ್ಗೆ ಇಟ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಚಟ್ನಿದು ಎಲ್ಲ ಫ್ರೈ ಮಾಡಿದ್ದೆ ಅಲ್ವಾ. ಅಂದರೆ ಏನೇನು ಹಾಕಬೇಕು ಅವೆಲ್ಲ ಹಾಕಿ ಫ್ರೈ ಮಾಡಿದ್ದೆ. ಅದೆಲ್ಲ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಬಂದೆ. ಅಂದರೆ ಕಾಂಪೌಂಡಿಗೆ ಬಂದಿದ್ದೀನಿ. ಸಖತ್ ಶೆಕೆ. ಬೆಳಗ್ಗೆ ಹೊತ್ತು ಹೇಳಿದ್ದೀನಿ ನಾನು ಸುಮಾರು ಸಲ, ಈ ಪಕ್ಕದಲ್ಲಿ ಎಲ್ಲ ಮನೆಗಳು ಇದಾವಲ್ಲ, ಅದರಿಂದನೋ ಏನೋ ತುಂಬ ಶೆಕೆ ಬರುತ್ತೆ, ಗಾಳಿನೇ ಬರೋದಿಲ್ಲ. ಬಂದು ಕಾಂಪೌಂಡಲ್ಲೋ ಇಲ್ಲ ಬಾಲ್ಕನಿಯಲ್ಲೋ ಕುತ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ. ನೋಡಿ ಇವತ್ತು ಹೊರಗಡೆ ರಂಗೋಲಿ ಎಲ್ಲ ಅಮ್ಮನೇ ಹಾಕಿದ್ದು. ಇನ್ನು ನಾನು ಅಡುಗೆ ಮನೆಯದೆಲ್ಲ ಇದ್ದೋಗ್ಬಿಟ್ಟೆ. ಇವತ್ತು ಪಾಪ ನೀರೆಲ್ಲ ಚೆಲ್ಲಿ ಅಮ್ಮನೇ ಹಾಕಿದ್ದು. ಇನ್ನೆನ್ನೇನು ಅಮ್ಮಗೆ ಕೆಲಸ ಯಾಕೋ ಬೇಜಾರಂತ ಅನ್ನಿಸ್ತು. ಇನ್ನು ಕೆಲಸ ಎಲ್ಲ ನಾನೇ ಮಾಡ್ಕೊತೀನಿ, ಒಂದು ಸ್ವಲ್ಪ ರೆಸ್ಟ್ ಮಾಡಮ್ಮ ಅಂತ ಅಂದೆ. ನೋಡಿ ಪುದೀನ ಚಟ್ನಿ ಈ ರೀತಿ ಮಾಡಿಕೊಂಡು ವೈಟ್ ರೈಸ್ ಮಾಡಿ ಅವ್ರಿಗೆ ಬಾಕ್ಸಿಗೆ ಹಾಕ್ಕೊಟ್ಬಿಟ್ಟೆ. ನಾನು ಏನು ಅಂತಂದರೆ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ನಾಳೆ ಬ್ರೇಕ್ಫಾಸ್ಟ್ ಏನು ಮತ್ತು ಲಂಚ್ಗೆ ಏನು ಮಾಡ್ಕೊಳ್ಳೋದು ಅಂತ ಹೇಳಿ. ಈ ಟೈಮ್ಗೆ ಈ ಕೆಲಸಗಳು ಅಂತ ಪ್ಲ್ಯಾನಲ್ಲಿ ಇರುತ್ತೆ ನನಗೆ ಯಾವಾಗೂ. ಆ ರೀತಿ ಇದ್ದರೆ ನನಗೆ ಟಯರ್ಡ್ ಫೀಲು ಅನಿಸೋದಿಲ್ಲ. ಆ ಟೈಮ್ಗೆ ಆ ಕೆಲಸನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತೆಲ್ಲ ಬೆಳಗ್ಗೆನೇ ಎಡವಟ್ಟು ಆಯಿತು. ಅದೇ ಹೇಳಿದ್ನಲ್ವ, ನಮ್ಮ ಮನೆಯವರಿಂದ ಇವತ್ತು ಡಬಲ್ ಬ್ರೇಕ್ಫಾಸ್ಟ್ಗಳು ಆಯಿತು. ವೈಟ್ ರೈಸ್ ಮಾಡಿ ಚಟ್ನಿ ಮಾಡಿದ್ದು ಆಯಿತು. ನೆನ್ನೆನೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದ ಪ್ರಕಾರ ದೋಸೆ ಚಟ್ನಿ ಪಲ್ಯನೂ ಇವತ್ತು ಮಾಡೋದಿತ್ತು. ಅದು ಮಾಡೋದಕ್ಕೆ ಇನ್ನೂ ಸ್ಟಾರ್ಟ್ ಮಾಡ್ಕೊಬೇಕು. ಅದಕ್ಕೂ ಮುಂಚೆ ತೊಳೆದಿರೋ ಪಾತ್ರೆಗಳೆಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿ ಎಲ್ಲಿಂದ ಅಲ್ಲಿ ಜೋಡಿಸ್ಬಿಡ್ತೀನಿ. ಅಡುಗೆ ಮನೆ ಒಂದು ಸ್ವಲ್ಪ ಖಾಲಿ ಇದ್ದರೆ ನೀಟಾಗಿ ಅಡುಗೆಗಳು ಮಾಡ್ಕೊಬೋದು. ಎಲ್ಲಿಂದ ಅಲ್ಲಿ ಪಾತ್ರೆಗಳಿತ್ತು ನನಗೆ ಕೈಗೆ ಸಿಗ್ತಾ ಇತ್ತು ಅಂತಂದರೆ ಇರಿಟೇಟ್ ಆಗುತ್ತೆ. ಹಾಗಾಗಿ ಎಲ್ಲನೂ ಎಲ್ಲಿಂದ ಅಲ್ಲಿ ಎತ್ತಿ ಇಟ್ಬಿಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಮಾತ್ರನೇ, ಅಂದರೆ ಚಟ್ನಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಪುದೀನ ಚಟ್ನಿ, ಆದರೆ ರೈಸ್ ಕಡಿಮೆನೇ ಮಾಡಿದ್ದೆ ಉಳಿಯುತ್ತೆ ಅಂತ. ಯಾಕಂದರೆ ಇವಾಗ ನನ್ನ ಪ್ಲ್ಯಾನ್ ಪ್ರಕಾರ ದೋಸೆ ಮಾಡಬೇಕಲ್ವ. ಹಾಗಾಗಿ ಇಲ್ಲಿ ಬಂದು ನನ್ನ ಮಗಗೆ ಓಟ್ಸು ಮತ್ತು ಎಗ್ಸು ಇಟ್ಬಿಡೋಣ ಅಂತ ಹೇಳಿ ಇಡ್ತಿದ್ದೆ. ಎಗ್ಸು ಕಂಪಲ್ಸರಿ ತಿಂತಾನೆ, ಶನಿವಾರನೂ ಇರೋದಿಲ್ಲ. ಅದು ದಿನ ತಿನ್ನಬೇಕಂತ ಎಗ್ಗು ಪ್ರೋಟೀನ್ ಆಗಿರೋದ್ರಿಂದ. ಚಿಕನ್ ಮಾತ್ರ ನಾನು ಶನಿವಾರದ ಹೊತ್ತು ಕೊಡೋದಿಲ್ಲ, ಬೇರೆ ಯಾವ ದಿನ ಬೇಕಾದರೂ ತಿನ್ನಲಿ ಕೊಟ್ಬಿಡ್ತೀನಿ. ಶನಿವಾರದ ಹೊತ್ತು ಮನೆಗೆ ತರಿಸೋದು ಇಲ್ಲ, ಕೊಡೋದು ಇಲ್ಲ. ನಮ್ಮ ಮನೆ ದೇವ್ರದ್ದು ಪೂಜೆ ಬೇರೆ ಇರುತ್ತೆ ಮನೆಯಲ್ಲಿ. ಅದರಿಂದ ಇವತ್ತು ಆಲೂಗಡ್ಡೆ ಬೋಂಡನೂ ಮಾಡೋಣ ಅಂತ ಸ್ವಲ್ಪ ಆಲೂಗಡ್ಡೆ ಜಾಸ್ತಿನೇ ಕಟ್ ಮಾಡಿ ಬೇಯಿಸ್ಕೊಳ್ಳೋಣ ಅಂತ ಇಡ್ತಾ ಇದ್ದೆ. ನೆನ್ನೆನೇ ಅಂದ್ಕೊಂಡಿದ್ದೆ ಆಲೂಗಡ್ಡೆ ಬೋಂಡ ಮಾಡೋಣ ಅಂತ ಹೇಳಿಬಿಟ್ಟು, ಬಟ್ ಮಕ್ಕಳಿಗೆ ಉದ್ದಿನ ವಡೆ ಅಂದರೆ ಇಷ್ಟ ಅಂತ ಅದನ್ನು ಮಾಡಿದ್ದೆ. ನನಗೆ ಆಲೂಗಡ್ಡೆ ಬೋಂಡ ಇಷ್ಟ. ಇನ್ನು ಅಮ್ಮನೂ ಇದ್ದಾರೆ, ಮಾಡಿದ್ರೆ ತಿಂತಾರೆ ಅಂತ ಹೇಳಿ
ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಆಲೂಗಡ್ಡೆನ ಹಾಕಿ ಇಡ್ತಾ ಇದ್ದೀನಿ. ಈಗ ಅಮ್ಮ ಬಂದರು, ಸರಿ ಟೀ ಮಾಡಿದ್ನಲ್ವ ನಾನು ಕುಡ್ತಿದ್ದು ಆಯಿತು, ಅಮ್ಮನ ಕುಡಿ ಬಾಮ ಅಂತಂದರೆ ಅಮ್ಮ ಏನೋ ಅಂದರೆ ಹೊರಗಡೆ ರಂಗೋಲಿ ಹಾಕೋ ಕೆಲಸದಲ್ಲೋ ಏನೋ ಕೆಲಸದಲ್ಲಿ ಇದ್ದರು ಅಂತ ಅಂದ್ಕೊತೀನಿ, ಸರಿಯಾಗಿ ನೆನಪಿಲ್ಲ ನನಗೆ. ಇನ್ನು ಬಂದರು, ಅಮ್ಮಗೆ ಬಿಸಿ ಮಾಡಿ ಕೊಟ್ಬಿಟ್ಟೆ. ಇಲ್ಲಿ ನೋಡಿ ನಾನು ಅಂದರೆ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಅಮ್ಮದು ಪರ್ಸು ಇದು, ಮಾತ್ರೆಗಳು ಇಟ್ಕೊಂಡಿರ್ತಾರೆ, ಶುಗರ್ BP ಮಾತ್ರೆಗಳೆಲ್ಲನೂ ಅದನ್ನು ತೊಗೊಂಬಂದು ಇಲ್ಲಿ ಇಟ್ಟಿದ್ದಾರೆ. ನಮ್ಮ ಸ್ಟೋರ್ ರೂಮಲ್ಲಿ 3 ಸ್ಟೆಪ್ಸ್ ಇದೆ. ಒಂದು ಸ್ಟೆಪ್ಪಲ್ಲಿ ಬಂದು ನಾನು ಮಿಕ್ಸಿ ಮತ್ತು ಸ್ಟೀಲ್ ಸಾಮಾನ್ಸು ಇವೆಲ್ಲ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ಟೆಪ್ಪಲ್ಲಿ ಬಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಗಾಜಿನ ಐಟಮ್ಸ್ ಬರುತ್ತಲ್ವ, ಗಾಜಿನ ಪಾತ್ರೆಗಳು ಅವೆಲ್ಲ ಇಟ್ಕೊಂಡಿದ್ದೀನಿ. ಅದಕ್ಕೂ ಮೇಲೆ ಫಸ್ಟ್ ಸ್ಟೆಪ್ಪಲ್ಲಿ ಬಂದು ನಮ್ಮ ಟೋನಿ ಬ್ರೂನೋದು ಫುಡ್ ಪ್ಯಾಕೆಟ್ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಇನ್ನೊಂದು ಬಾಕ್ಸಲ್ಲಿ ಸ್ಪೈಸಿ ಪೌಡರ್ಸ್ ಪ್ಯಾಕೆಟ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ಮತ್ತು ಈ ಉಳಿದಿರೋತಲ್ವ ಬಾಕ್ಸಲ್ಲಿ ಹಾಕಿ ರೇಷನ್ಸ್ ಎಲ್ಲನೂ ಅದನ್ನೆಲ್ಲ ಒಂದು ಸ್ವಲ್ಪ ಉಳಿದಿರೋದೆಲ್ಲ ಆ ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಬೇಗ ಕೈಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು. ನಾನು ಅದೆಲ್ಲ ನೋಡಿಕೊಂಡು ವಿಡಿಯೋ ಮಾಡೋದ್ರೊಳಗಡೆ ನನಗೆ ವಿಸಿಲ್ ಬಂದುಬಿಡ್ತು. ಈಗ ಅದೆಲ್ಲ ವಿಸಿಲ್ ಬಿಟ್ಟಿದ್ದು ಆದಮೇಲೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಪಲ್ಯ ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ತಿದ್ದೆ. ಕಡಲೆ ಬೀಜದ ಚಟ್ನಿನೂ ಮಾಡಬೇಕು. ಮಕ್ಕಳು ಪುದೀನ ಚಟ್ನಿದಲ್ಲೆಲ್ಲ ದೋಸೆ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ಅದರಲ್ಲೂ ಆಲೂಗಡ್ಡೆ ಪಲ್ಯ ಇದ್ದವಾಗ ನಮಗೆ ಕಡಲೆ ಬೀಜದ ಚಟ್ನಿ ಇಲ್ಲ ಅಂತಂದರೆ ತೆಂಗಿನಕಾಯಿ ಚಟ್ನಿ ಇದ್ರೇ ಚೆನ್ನಾಗಿರೋದು. ಅದಕ್ಕೆ ಅದನ್ನೇ ಮಾಡಿಬಿಡೋಣ. ಪುದೀನ ಚಟ್ನಿ ಇದ್ದರೂ ಮಧ್ಯಾಹ್ನಕ್ಕಾಗುತ್ತೆ, ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಬೋದಲ್ವ. ಅದರಿಂದ ನಾನು ಆ ಚಟ್ನಿಗೂ ರೆಡಿ ಮಾಡ್ಕೊತಿದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ಬಂದು ಈ ರೀತಿ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಏನು ಯೂಸ್ ಮಾಡ್ತಿಲ್ಲ, ಅಮ್ಮ ತಿನ್ನೋದಿಲ್ಲ. ಅದರಿಂದ ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ ಖಾಲಿ ಆಗಿತ್ತು, ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ಅದು ಫ್ರೈ ಮಾಡಿಕೊಂಡು ಆಲೂಗಡ್ಡೆನೆಲ್ಲ ಕುದಿಸಿ ಇಟ್ಟಿದ್ನಲ್ವ, ಅಂದರೆ ಬಾಯ್ಲ್ ಮಾಡಿ ಅದನ್ನೆಲ್ಲ ಸಿಪ್ಪೆ ತೆಗ್ದಿರೋದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅಂತಂದರೆ ನಮಗೆ ಸ್ಪೈಸಿಯಾಗಿ ಬಿಸಿ ಬಿಸಿಯಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಗೋಗುತ್ತೆ. ಇದಕ್ಕೆ ಕಡಲೆ ಬೀಜದ ಚಟ್ನಿ ಜೊತೆಗೆ ದೋಸೆ ಇಲ್ಲ ಚಪಾತಿ, 2 ಕಾಂಬಿನೇಷನ್ನು ತುಂಬಾ ಇಷ್ಟ ನನಗೆ. ಬಟ್ ಈಗ ಬಂದು ದೋಸೆ ಮಾಡಿಬಿಡ್ತಾ ಇದ್ದೀನಿ. ಇನ್ನು ದೋಸೆ ಹಿಟ್ಟು ಫ್ರಿಜ್ಜಲ್ಲಿ ಇತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೋಡಾನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ಟು, ಅಂದರೆ ಕಲಸಿ ಇಟ್ಬಿಟ್ಟಿದ್ದೀನಿ ಅಂತಂದರೆ ಯಾರಿಗೆ ಬೇಕು ಅಂತಂದರೆ ಆವಾಗ ಅವರು ಹಾಕ್ಕೊಂಡು ದೋಸೆ ತಿನ್ಬೋದು, ನನಗೆ ಟೆನ್ಷನ್ ಕೊಡ್ದಿರಾ ಇರ್ತಾರೆ. ಅಂದರೆ ಈಗ ನನ್ನ ಮಗಳು ಆಗಲಿ ಅವಳೇ ದೋಸೆನ ಹಾಕ್ಕೊಂಡು ಮಾಡ್ಕೊತಾಳೆ, ನಮ್ಮಮ್ಮನೂ ಮಾಡ್ಕೊತಾರೆ. ಇನ್ನು ನನ್ನ ಮಗ ತಿನ್ನೋದಿಲ್ಲ, ನಮ್ಮ ಮನೆಯವ್ರು ಆಲ್ರೆಡಿ ಡ್ಯೂಟಿಗೆ ಹೋಗಿದ್ದಾರಲ್ವ. ಹಾಗಾಗಿ ಈಗ ನೋಡಿ ನಾನು ನಮ್ಮಮ್ಮಗೆ ಹಾಕ್ಕೊಟ್ಬಿಡ್ತಿದ್ದೆ, ಪಾಪ ಅವ್ರು ತಿಂತಾ ಇರಲಿ, ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತಿನ್ನೋದಕ್ಕೆ ಇಷ್ಟ ಅಲ್ವಾ. ಅದಕ್ಕೆ ಅಮ್ಮಗೆ ಹಾಕ್ಕೊಟ್ಬಿಟ್ಟು ಇನ್ನು ನಂದು ತಿಂದಿದ್ದು ಆಯಿತು, ನನ್ನ ಮಗಳದ್ದು ಆಯಿತು. ಈಗ ಬಂದು ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ನಾನು ಅಮ್ಮ ರೆಡಿ ಆಗಿದ್ದರೆ ಅದಕ್ಕೂ ಮುಂಚೆನೇ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಕೊಟ್ಟಿದ್ದೆ ನಾನು ಒಂದು ಸ್ವಲ್ಪ ಐಟಮ್ಸು, ಅದು ಬಂದಿತ್ತು. ಅದೇನು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ. ಆಲ್ರೆಡಿ ನೋಡಿದ್ದೀರ ಸುಮಾರು ವೀಡಿಯೋಸಲ್ಲಿ, ಈಗಲೇ ನಿಮಗೆ ಐಡಿಯಾನು ಬಂದಿರುತ್ತೆ, ಇದನ್ನು ನೋಡ್ತಿರ್ಬೇಕಾದ್ರೇ ಗೊತ್ತಾಗಿರುತ್ತೆ ಏನು ಅಂತ. ಬಟ್ ಎಲ್ಲೋ ಹೋಗ್ತಿದ್ರಿ, ನಾನು ಅಮ್ಮ ಬಂದ ಮೇಲೆ ಇದು ಓಪನ್ ಮಾಡೋಣ ಅಂತ ಅಂದ್ಕೊಂಡ್ರಿ. ಆದರೆ ನನ್ನ ಮಗಳು ಇರಬೇಕಲ್ಲ, ಏನಾದರೂ ಆರ್ಡ್ರ್ ಮಾಡಿದ್ದೀರಿ ಅಂತಂದರೆ ಫಸ್ಟ್ ಅದನ್ನು ನೋಡಿಬಿಡ್ಬೇಕು, ನಾನು ಹಾಗೆ. ಬಟ್ ಇವಾಗ ನನಗೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಹಾಗೆ ಹೋಗ್ತಿದ್ದೆ ಅಷ್ಟೇ. ಬಟ್ ನನ್ನ ಮಗಳು ಇರಬೇಕಲ್ವ, ನೋಡಲೇಬೇಕು ಅಂತಂದ್ಲು, ನನ್ನ ಕೈಲಿ ಇರೋಕ್ಕಾಗಲ್ಲ, ಓಪನ್ ಮಾಡಬೇಕು ಅಂತಂದ್ಲು. ಸರಿ ಆಯಿತು ಓಪನ್ ಮಾಡಮ್ಮ ಅಂತ ಹೇಳಿ ಓಪನ್ ಮಾಡಿಸ್ದೆ. ನೋಡಿ ಹೆಗ್ ಚೇರ್ಸು ನಾನು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತ ಅನ್ನಿಸ್ತು, ಅಷ್ಟೊಂದು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಮತ್ತು ಇನ್ನೊಂದು ಸ್ಮಾಲ್ ಚೇರ್ಸು ಇದೆ ಅಲ್ವಾ, ಅದು ಏನಕ್ಕೆ ಅಂತ ಹೇಳಿಬಿಟ್ಟು ಎಲ್ಲಿಡೋದಕ್ಕೆ ಅಂತ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. Thank you for watching. Bye guys. Bye.